ಆತ ಉನ್ನತ ಹುದ್ದೆಯಲ್ಲಿರೋ ಪೊಲೀಸ್ ಅಧಿಕಾರಿ, ಆಕೆಯು ಮಹಿಳಾ ಡಿವೈಎಸ್ಪಿ. ಇಬ್ಬರ ನಡುವಿನ ಅಮರ ಮಧುರ ಪ್ರೇಮ್ ಕಹಾನಿ ಒಬ್ಬರ ಹತ್ಯೆಗೆ ಸಂಚು ರೂಪಿಸುವವರೆಗೂ ತಲುಪಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರಣಯ ಪಕ್ಷಿಗಳ ನಡುವಿನ ವಾಟ್ಸ್ಆಪ್ ಚಾಟ್ ಈ ರೀತಿಯ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇಬ್ಬರು ಪ್ರೊಫೆಷನರಿ ಡಿವೈಎಸ್ಪಿಗಳು, ಮೇಲಾಗಿ ಒಂದೇ ಬ್ಯಾಚ್ಮೇಟ್. ಮದುವೆಯಾಗಿ ಮಕ್ಕಳಿದ್ರು ಇಬ್ಬರ ನಡುವೆ ಶುರುವಾದ ಒಲವಿನ ಮಂದಾರ ಈಗ ಹಾದಿ ರಂಪಾಟ ಬೀದಿ ರಂಪಾಟ ಮಾಡಿದೆ. ಮದುವೆಯಾಗಿ ಮಕ್ಕಳಿದ್ರು ಇಬ್ಬರು ಡಿವೈಎಸ್ಪಿಗಳ ನಡುವೆ ಲವ್ವಿ ಡವ್ವಿ. ಪತ್ನಿಗೆ ಕಿರುಕುಳ, ಕೊಲೆಗೆ ಸಂಚು, ಖಾಕಿ ವಿರುದ್ಧವೇ ದೂರು. ಈತನ ಹೆಸರು ಗೋವರ್ಧನ್. ಬೆಂಗಳೂರಿನಲ್ಲಿ ಆಗ್ನೇಯ ವಿಭಾಗದ ಸೆನ್ ಠಾಣೆಯ ಎಸಿಪಿ. ಇದೇ ಗೋವರ್ಧನ್ 2014ರ ತನ್ನ ಬ್ಯಾಚ್ಮೇಟ್ ಅಮೃತಾರನ್ನ ಲವ್ ಮಾಡಿ ಮದುವೆಯಾಗಿದ್ದ. ದಂಪತಿಗೆ 8 ವರ್ಷದ ಮಗು ಇದೆ. ಇವರ ಸುಂದರ ಬಾಳಲ್ಲಿ 3ನೇವಳು ಎಂಟ್ರಿ ಆಗಿದ್ದು ಕೋಲಾಹಲ ಸೃಷ್ಟಿಯಾಗಿದೆ. ಕಾರವಾರ ಸೆನ್ ಪೊಲೀಸ್ ಠಾಣೆ ಡಿವೈಎಸ್ಪಿ ಅಶ್ವಿನಿ ಜೊತೆಗೆ ಪ್ರೊಫೆಷನರಿ ಎಸಿಪಿ ಗೋವರ್ಧನ್ಗೆ ಲವಿ ಡವಿ ಶುರುವಾಗಿದೆ. ಅಶ್ವಿನಿಗೂ ಮದುವೆಯಾಗಿ ಮಗು ಇದೆ. ಇದೀಗ ಗೋವರ್ಧನ್ ಜೊತೆಗಿನ ಪ್ರೀತಿ 2ನೇ ಮದುವೆವರೆಗೂ ಬಂದಿದೆ. ಇನ್ನು ಗೋವರ್ಧನ್ ಕಳ್ಳಾಟ ಪತ್ನಿ ಅಮೃತಾಗೆ ಗೊತ್ತಾಗಿದ್ದು ಪ್ರಶ್ನಿಸಿದ್ರಂತೆ. ಆ ಬಳಿಕ ಪತ್ನಿಗೆ ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಅಂತ ಅಮೃತ ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 2014 ಆಗಿ ಪ್ಲಸ್ ಒಂದು ಮಗು ಇದೆ, ಅವರಿಗೆ ಒಂದು ಹೆಣ್ಮಗು ಇದೆ, 8 ಇಯರ್ಸ್ ಮಗು ಇದೆ. ಆಮೇಲೆ ಅವರು ಫಸ್ಟ್ ಅವರು ಗೋವರ್ಧನ್ ಅವರು ಡಾಕ್ಟರ್ ಆಗಿರ್ತಾರೆ. ಡಾಕ್ಟರ್ ಇಂದ ಆಮೇಲೆ ಎಕ್ಸಾಮ್ ಬರೆದು ಡಿವೈಎಸ್ಪಿ ಆಗಿ ಇವಾಗ ಇಬ್ರು ಅವರು ಅಶ್ವಿನಿ ಆ್ಯಂಡ್ ಗೋವರ್ಧನ್ ಅವರು ಇಬ್ರು ಪ್ರೊಬೇಷನ್ ಅಲ್ಲಿ ಇದ್ದಾರೆ. ಇಬ್ರು ACPs. ಆಮೇಲೆ ಮೆಸೇಜಸ್ ಬರ್ತಾ ಇದೆ ಏನಕ್ಕೆ ಅಂತ ಅವ್ರಿಗೂ ಒಂದು ಸ್ವಲ್ಪ. ಆಮೇಲೆ ಅವ್ರು ಕನ್ಫ್ರಂಟ್ ಮಾಡಿದಾಗೂ ದೆನ್ ಆಮೇಲೆ ಅವರು ಓಕೆ ದೆನ್ ದೇ ಸ್ಟಾರ್ಟೆಡ್ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಅವ್ರು ಹೊಡೆಯೋದು ಎಲ್ಲ ನಡೆದಿದೆ. ನನ್ನ ಪತಿ ಎಲ್ಲೇ ಕೆಲಸಕ್ಕೆ ಹೋದ್ರು ಅಶ್ವಿನಿ ಅಲ್ಲಿಗೆ ಬರ್ತಿದ್ಲು. ಪ್ರಶ್ನೆ ಮಾಡಿದ್ದಕ್ಕೆ ಹೊಟ್ಟೆಗೆ ಒದ್ದು ಡಿವೋರ್ಸ್ ಕೊಡ್ತೀನಿ ಎಂದು ಹಾಕಿದ್ರು. ಅತ್ತೆ ಮಾವನ ಬಳಿ ಕಷ್ಟ ಹೇಳ್ಕೊಂಡ್ರೆ ಅತ್ತೇನೆ ಸೀಮೆ ಎಣ್ಣೆ ಸುರಿದು ಅಮೃತ ಕೊಲೆಗೆ ಯತ್ನಿಸಿದ್ದಾರೆಂದು ಆರೋಪ ಕೇಳಿ ಬಂದಿದೆ. ಅಮೃತ ಅವ್ರ ಮೇಲೆ ಅಸಾಲ್ಟ್ ಮಾಡ್ತಾರೆ. ಯಾರು ಅಶ್ವಿನಿ ಅಕ್ಯೂಸ್ ನಂಬರ್ 2 ಅವರು ಅಸಾಲ್ಟ್ ಮಾಡ್ತಾರೆ. ಸೊ ಅದರಿಂದ ನಮಗೆ ನಾಳೆ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಇಲ್ಲಿ ಹೈಗ್ರೌಂಡಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಬಂದ್ವಿ. ಕಂಪ್ಲೇಂಟ್ ಕೊಡೋದಕ್ಕೆ ಆವಾಗ ರಿಜಿಸ್ಟರ್ ಆಗಿದೆ. ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಇವತ್ತು ಮಾಜರು ನಡೆದಿದೆ. ಅಟೆಂಪ್ಟ್ ಮಾಡಿದ್ರೆ ಪ್ಲಸ್ ಅವ್ರ ಥ್ರೆಟ್ ಇದೆ ಅನ್ನೋ ಒಂದೇ ಇದರಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿ FIR ಆಗಿರೋದು. ಇನ್ನು ಇಬ್ಬರ ಲವ್ವಿ ಡವಿಗೆ ವಾಟ್ಸ್ಆಪ್ ಚಾಟ್ ಸಾಕ್ಷಿಯಾಗಿದೆ. ನಮ್ಗೆ ತೊಂದರೆ ಕೊಡ್ತಾ ಇದ್ದಾಳೆ, ಸ್ಯಾಡಿಸಮ್. ಕೊನೆ ಪಕ್ಷ ನಾವಾದ್ರೂ ಸಂತೋಷವಾಗಿರ್ಬಹುದಲ್ವಾ? ನಾನು ಸಹ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಇವಳು ಸಾಯೋವರೆಗೂ ಇದೇನೆ, ಅಥವಾ ಮಿಸ್ಸಿಂಗ್ ಕೇಸ್. ನಿನಗ್ ಗೊತ್ತಲ್ವಾ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಅನ್ನೋದು. ನೀನಿಲ್ದೆ ನನ್ ಜೀವನಾನೇ ಇಲ್ಲ ಕಣೋ. ಮೀಟು ಬಂಗಾರ. ನಾವೊಂದು ಪ್ಲಾನ್ ಮಾಡೋಣ. ಏನು? ಅವಳು ಕೆಲವೇ ದಿನಗಳಲ್ಲಿ ಸಾಯ್ತಾಳೆ. ನಾವಿಬ್ರು ಅಧಿಕೃತವಾಗಿ ಮದುವೆ ಆಗೋಣ. ಹೀಗೆ ಇಬ್ಬರ ನಡುವೆ ನಡೆದಿರುವ ವಾಟ್ಸ್ಆಪ್ ಚಾಟ್ನು ಪೊಲೀಸರ ಮುಂದಿಟ್ಟಿದ್ದು ಜೀವ ಬೆದರಿಕೆ ಇದೆ ಎಂದು ಆರೋಪಿಸಿದ್ದಾರೆ. ಸದ್ಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.